ಇಲಾನ್ ಮಸ್ಕ್ ಅಂದ ತಕ್ಷಣ ನಮಗೆ ನೆನಪಾಗೋದು ರಿಯಲ್ ಲೈಫ್ ಐರನ್ ಮ್ಯಾನ್, ಸೋಲನ್ನು ಒಪ್ಪಿಕೊಳ್ಳದ ಮನುಷ್ಯ. ಫಾಲ್ಕನ್ 1, ಫಾಲ್ಕನ್ 2, ಫಾಲ್ಕನ್ 3 ಬ್ಯಾಕ್ ಟು ಬ್ಯಾಕ್ ಫೇಲ್ ಆಗುತ್ತೆ. ತಮ್ಮ ಗುರಿ ಸಾಧಿಸೋಕೆ ತಮ್ಮ ಹತ್ರ ಇರೋ ಎಲ್ಲ ಹಣವನ್ನು ಇನ್ವೆಸ್ಟ್ ಮಾಡಿ ಇರೋ ಮನೆ ಮಾರಿ ಊಟಕ್ಕೂ ದುಡ್ಡಿರೋದಿಲ್ಲ. ಫ್ರೆಂಡ್ಸ್ಗಳ ಹತ್ರ ಸಾಲ ತಗೊಂಡು ಆಫೀಸಲ್ಲೇ ಮಲಗೋದಕ್ಕೆ ಶುರು ಮಾಡ್ತಾರೆ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಹಾಗೆ ಫಾಲ್ಕನ್ 3 ಫೇಲ್ ಆದ ಮೇಲೆ ಅವರ ಎಂಪ್ಲಾಯೀಸ್ಗಳೆಲ್ಲ ಇವತ್ತಿಗೆ ಸ್ಪೇಸ್ ಎಕ್ಸ್ ಕಂಪನಿಯ ಕತೆ ಮುಗಿಯಿತು. ಇಲಾನ್ ಮಸ್ಕ್ ಈಗ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ ಅಂತ ಬೇಜಾರಾಗಿದ್ರು. ಆದರೆ ಸ್ಟೇಜ್ ಮೇಲೆ ಬಂದ ಇಲಾನ್ ಮಸ್ಕ್ ಮುಂದಿನ 6 ವಾರಗಳಲ್ಲಿ ನಾವು ಫಾಲ್ಕನ್ 4 ಅನ್ನು ಲಾಂಚ್ ಮಾಡ್ತೀವಿ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದರೆ ಆಗಲ್ಲ, ಸೂಪರ್ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಎಲ್ಲರಿಗೂ ಮತ್ತೆ ಒಂದು ಜೋಶ್ ಬಂತು. ಆದರೆ ಅಲ್ಲಿದ್ದ ಪ್ರಾಡಕ್ಟ್ ಡಿಸೈನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಒಬ್ಬ ಹೇಳ್ತಾನೆ, ರಾಕೆಟ್ನ ಒಂದು ಪಾರ್ಟನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು, ಅದನ್ನು ಸಿ ರೂಟಲ್ಲಿ ತಂದರೆ 1 ಮಂತ್ ಟೈಮ್ ಆಗುತ್ತೆ ಅಂತ. ಮತ್ತೊಂದು ಮಾತನ್ನು ತಮಾಷೆಯಾಗಿ ಹೇಳ್ತಾನೆ, ಈ ಪಾರ್ಟನ್ನು US-ನ ಏರ್ಕ್ರಾಫ್ಟ್ ಫ್ಲೈಟಲ್ಲಿ ತೊಗೊಂಡು ಬರ್ಬೋದು ಅಂತ. ಆದರೆ ಇಲಾನ್ ಮಸ್ಕ್ ಇದನ್ನು ಸೀರಿಯಸ್ ಆಗಿ ತಗೊಂಡು, ಹಾಗಾದರೆ ಮತ್ತೆ ಏನಕ್ಕೆ ವೆಯ್ಟ್ ಮಾಡ್ತಾ ಇದೀಯಾ, ಏರ್ಫೋರ್ಸ್ ಜೊತೆಗೆ ಮಾತಾಡಿ ಏರ್ಕ್ರಾಫ್ಟ್ ಬುಕ್ ಮಾಡು ಅಂತ. ಇದನ್ನು ಕೇಳಿದ ಎಲ್ಲರೂ ಶಾಕ್ ಆಗ್ತಾರೆ. ಅವರಿಗೆ ಒಂದು ಮಾತು ಕನ್ಫರ್ಮ್ ಆಗಿತ್ತು, ಇಲಾನ್ ಮಸ್ಕ್ ಈ ಲಾಂಚನ್ನು ಯಾವುದೇ ಕಾರಣಕ್ಕೂ ಡಿಲೇ ಮಾಡಲ್ಲ ಅಂತ. ಏರ್ಕ್ರಾಫ್ಟ್ ಬುಕ್ ಆಗುತ್ತೆ. ಟೀಮ್ನ 5 ಜನ ರಾಕೆಟ್ ಪಾರ್ಟನ್ನು ತಗೊಂಡು ವಾಪಸ್ ಬರುವಾಗ ಫ್ಲೈಟ್ಗೆ ರೀಫ್ಯೂಲಿಂಗ್ ಮಾಡಿಸೋಕೆ, ಲ್ಯಾಂಡ್ ಮಾಡೋದಕ್ಕೆ ಫ್ಲೈಟನ್ನು ಕೆಳಗಡೆ ಇಳಿಸೋಕೆ ಪ್ರಯತ್ನ ಮಾಡ್ತಾರೆ. ಆಗ ಫ್ಲೈಟ್ನ ಒಳಗಡೆ ಜೋರಾಗಿ ಬ್ಲಾಸ್ಟ್ ಆಗೋ ಸೌಂಡ್ ಕೇಳುತ್ತೆ. ಆ್ಯಕ್ಚುಲಿ ಫ್ಲೈಟ್ ಒಳಗಡೆ ಇದ್ದ ರಾಕೆಟ್ನ ಪಾರ್ಟ್ ಫ್ಲೈಟ್ನ ಕೆಳಗಡೆ ಇಳಿದಷ್ಟು ಏರ್ ಪ್ರೆಷರ್ ಜಾಸ್ತಿಯಾಗಿ ಕಂಪ್ರೆಸ್ ಆಗ್ತಾ ಇತ್ತು. ಪೈಲಟ್, ಫ್ಯೂಲ್ ಖಾಲಿ ಹೋಗೋಕೆ ಕೇವಲ 5 ನಿಮಿಷ ಇದೆ, ಏನಾದರೂ ಮಾಡಿ. ಸ್ಪೇಸ್ ಎಕ್ಸ್ ಟೀಮ್ ರಾಕೆಟ್ನ ಹತ್ತಿರ ಓಡಿ ಹೋಗಿ ಅದನ್ನು 2 ಭಾಗಗಳಾಗಿ ಡಿವೈಡ್ ಮಾಡ್ತಾರೆ, ಪ್ರೆಷರ್ ರೆಡ್ಯೂಸ್ ಆಗಲಿ ಅಂತ. ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಇಲಾನ್ ಮಸ್ಕ್ಗೆ ಸ್ಪೇಸ್ ಎಕ್ಸ್ ಟೀಮ್ ಕಾಲ್ ಮಾಡಿ ಸಿಚುವೇಶನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲಾನ್ ಮಸ್ಕ್, ಫ್ಲೈಟ್ ಅಲ್ಲೇ ಲ್ಯಾಂಡ್ ಮಾಡಿ, ರಾಕೆಟ್ನ ಪಾರ್ಟನ್ನು ಹೊರಗಡೆ ತೆಗೆದು ರಿಪೇರ್ ಮುಗಿದ ಮೇಲೆ ವಾಪಸ್ ಆಗಲಿ, ಅಲ್ಲಿಯವರೆಗೂ ಅಲ್ಲೇ ಇದ್ದು ರಾಕೆಟನ್ನು ರಿಪೇರ್ ಮಾಡಿ. ಇದಕ್ಕೆ ಒಪ್ಪಿದ ಸ್ಪೇಸ್ ಎಕ್ಸ್ ಟೀಮ್ ಒಂದು ಟೆಂಟನ್ನು ಹಾಕಿಕೊಳ್ತಾರೆ. ಉರಿ ಬಿಸಿಲಲ್ಲಿ ಯಾವುದೇ ರೀತಿಯ ಏರ್ ಕಂಡೀಷನರ್ ಇಲ್ಲದೆ ಸುಮಾರು ಗಂಟೆಗಳವರೆಗೆ ಕೆಲಸ ಮಾಡಿ ರಾಕೆಟನ್ನು ರಿಪೇರ್ ಮಾಡಿ ವಾಪಸ್ ಆಗ್ತಾರೆ. ನಂತರ ಈ ಫಾಲ್ಕನ್ 4 ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿ ನಾಸಾ ಸ್ಪೇಸ್ ಎಕ್ಸ್ಗೆ $1.4 ಬಿಲಿಯನ್ ಕಾಂಟ್ರಾಕ್ಟ್ ಕೊಡ್ತಾರೆ. ನಂತರ ಅಲ್ಲಿಂದ ನಡೆದಿದ್ದೆಲ್ಲ ಹಿಸ್ಟ್ರಿ. ಈ ಸಿಚುವೇಶನಲ್ಲಿ ಬೇರೆ ಯಾವುದೇ ವ್ಯಕ್ತಿ ಇದ್ದಿದ್ರು, ನನ್ನ ಹತ್ರ ಹಣ ಇಲ್ಲ, ಇರೋಕೆ ಮನೆ ಇಲ್ಲ, 3 ರಾಕೆಟ್ಗಳು ಫೇಲ್ ಆಗಿದೆ, ಇದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕೈ ಚೆಲ್ಲಿ ಕೂರ್ತಾ ಇದ್ರು. ಆದರೆ ಈ ಇಲಾನ್ ಮಸ್ಕ್ ಹಾಗೆ ಮಾಡಲಿಲ್ಲ. ನನ್ನ ಹತ್ರ ಏನೂ ಇಲ್ದಿದ್ರು ಪರವಾಗಿಲ್ಲ, ಗುರಿ ಸಾಧಿಸೋ ಛಲ ಇದೆ ಅಂತ ಮುನ್ನುಗ್ಗಿದ್ರು. ಇವತ್ತು ದಿ ಇಲಾನ್ ಮಸ್ಕ್ ಆದರು. ಈ ವಿಡಿಯೋ ಕನ್ಕ್ಲೂಷನ್ ಇಷ್ಟೇ, ನೀವೇನಾದರೂ ಸಾಧಿಸಬೇಕು ಅಂತ ಹೊರಟ್ರೆ ಯಾರಿಂದಲೂ ನಿಮ್ಮನ್ನು ತಡೆಯೋಕೆ ಸಾಧ್ಯ ಇಲ್ಲ. ಜಸ್ಟ್ ಗೋ ಆ್ಯಂಡ್ ಡೂ ಇಟ್.